ಎಲ್ಲ ತುಂಬ ಒಳ್ಳೆಯದು, ಸ್ಕಿನ್ಗೆ ಎಲ್ಲ ತುಂಬ ಒಳ್ಳೆಯದು. ಎಲ್ಲ ಚೆನ್ನಾಗಿದೆ. ಎವ್ರಿಬಡಿ ಶುಡ್ ಟ್ರೈ ಆ್ಯಂಡ್ ಕೀಪ್ ಕಮಿಂಗ್. ಶುರು ಮಾಡಿದ್ವಿ, ರೆಸ್ಪಾನ್ಸ್ ಚೆನ್ನಾಗಿದೆ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ನಮ್ಮಲ್ಲೆಲ್ಲ ಕಂಪ್ಲೀಟ್ ವೆಜ್, ಎಲ್ಲ ಈ ತೆಂಗಿನೆಣ್ಣೆಲ್ಲ ಯೂಸ್ ಮಾಡೋದು. ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ನಿಮಗೆ ವಿಶೇಷವಾದ ಒಂದು ಮನೆಯನ್ನು ಪರಿಚಯ ಮಾಡಿಸ್ಕೊಡ್ತೀನಿ. ಏನಪ್ಪ ಮನೆ ಅಂದರೆ, ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ಹೇಳ್ಕೊಟ್ಟಿರುವಂತಹ ಸಾಕಷ್ಟು ತಿಂಡಿ ತಿನಿಸುಗಳು ನಾವೆಲ್ಲರೂ ಮರ್ತೇ ಹೋಗ್ಬಿಟ್ಟಿದ್ದೀವಿ ಅಂತ ಹೇಳ್ಬೋದು. ಆಗ ಮಾಡ್ತಾ ಇರುವಂತಹ ತಂಬುಳಿ ಇರ್ಬೋದು, ರಾಗಿ ಅಂಬಲಿ ಇರ್ಬೋದು, ಗಂಜಿ ಇರ್ಬೋದು, ಇವೆಲ್ಲ ನಾವು ಮರ್ತೇ ಹೋಗ್ಬಿಟ್ಟಿದ್ದೀವಿ. ಹಾಗಾಗಿ ಇವರು ಅದ್ಭುತವಾಗಿ ಈ ಮನೆಯಲ್ಲಿ ಎಲ್ಲರಿಗೂ ಈ ತಂಬುಳಿಗಳನ್ನು ಮಾಡಿ ಕೊಡುವಂತಹ ಒಂದು ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಅಂತಹ ಅದ್ಭುತವಾದ ಆ ಮನೆಯನ್ನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಈ ಒಂದು ಮನೆಯಲ್ಲಿ ಸಾಂಪ್ರದಾಯಿಕವಾದ ಅಜ್ಜಿ ಹೇಳ್ಕೊಟ್ಟಿರುವಂತಹ ತಿಂಡಿ ತಿನಿಸುಗಳಿರ್ಬೋದು, ಗಂಜಿ ಅಂಬಲಿಗಳಿರ್ಬೋದು, ಎಲ್ಲವೂ ಸಹ ಇಲ್ಲಿ ನಿಮಗೆ ಸುಲಭವಾಗಿ ದೊರೆಯುತ್ತೆ. ಅದರಿಂದ ಆರೋಗ್ಯವೂ ಸಹ ನಿಮಗೆ ಸಿಗುತ್ತೆ. ಹಾಗಾದರೆ ಈ ತಂಬುಳಿಯ ಮನೆಯಲ್ಲಿ ಏನೆಲ್ಲ ಸಿಗುತ್ತೆ, ಬನ್ನಿ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಹೋಗೋಣ. ನಮಸ್ತೆ. ಈ ಒಂದು ತಂಬುಳಿ ಮನೆಯನ್ನು ವಿದ್ಯಾರಣ್ಯಪುರದಲ್ಲಿ ಶುರು ಮಾಡಿರುವಂತಹ ವಿಷ್ಣು ಸರ್ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಒಂದು ಕಾನ್ಸೆಪ್ಟ್ ನಿಮಗೆ ಹೇಗೆ ಬಂತಂದ್ರೆ, ಇದು ತುಂಬಾ ಸಾಂಪ್ರದಾಯಿಕವಾಗಿದೆ, ಹಾಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು ಅಂತ ನೀವು ಟೈಟಲ್ ಹಾಕೊಂಡಿದ್ದೀರಾ. ನಿಜವಾಗ್ಲೂ ಆವಾಗಿನ ಕಾಲದ್ದು ಇದೆಲ್ಲ ನಾವು ಮರ್ತೇ ಹೋಗ್ಬಿಟ್ಟಿದೀವಿ. ಸೊ ನಿಮ್ಮ ಕಿರು ಪರಿಚಯದೊಂದಿಗೆ ನೀವು ಯಾಕೆ ಇದು ಸ್ಟಾರ್ಟ್ ಮಾಡ್ಬೇಕಂತ ವಿದ್ಯಾರಣ್ಯಪುರದಲ್ಲಿ ಅಂತ ಅಂದ್ರೆ ಏನು ಅಂತ ಹೇಳಿದ್ರೆ, ತಂಬುಳಿ ಮನೆ ಒಂದು ಫ್ರಾಂಚೈಸೀಸ್. ಸೊ ಏನಾಗಿದೆ, ಎಲ್ಲ ಸೌತ್ ಆಫ್ ಬ್ಯಾಂಗ್ಳೂರ್ಗೆ ಟಾರ್ಗೆಟ್ ಮಾಡಿದ್ರು. ಸೊ ನಾರ್ತ್ ಆಫ್ ಬ್ಯಾಂಗ್ಳೂರಲ್ಲಿ ಯಾವ್ದು ಇತ್ತಿಲ್ಲ. ಹಾಗೆ ನನ್ನ ವೈಫ್ ಮನೆನೂ ಇಲ್ಲೇ ವಿದ್ಯಾರಣ್ಯಪುರದ ಇರೋದಕ್ಕೋಸ್ಕರ, ಮತ್ತೆ ನಮ್ಮ ಏನ್ ಹೇಳ್ತಾರೆ ಲಿಂಗಾಯತರು, ಬ್ರಾಹ್ಮಣರು ಸ್ವಲ್ಪ ಇಲ್ಲಿ ಜಾಸ್ತಿ ಜನರು ಇದ್ದಾರೆ. ಸ್ವಲ್ಪ ರಿಸರ್ಚ್ ಮಾಡಿದ್ವಿ, ಆ ಕಡೆ ಈ ಕಡೆ ಎಲ್ಲ ನಾವು ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ, ವಿಷಯ ಗೊತ್ತಾಗತ್ತಲ್ಲ. ಹಾಗೆ ನೆನ್ಸ್ಕೊಂಡೆ ಯಾರು ಇಲ್ಲಿ ಏನು ಮಾಡಿಲ್ಲ, ಯಾಕೆ ಬೇರೆಯವ್ರು ಮಾಡೋಕ್ಕಿಂತ ಮುಂಚೆ ನಾವೇ ಮಾಡ್ಬೋದಲ್ಲ ಅಂತ ಆ ಇದರಲ್ಲಿ ನಾವು ಶುರು ಮಾಡಿದ್ವಿ. ಇಲ್ಲಿ ಯಾವ ರೀತಿಯಾದ ಒಂದು ತಂಬುಳಿಗಳು ಸಿಗುತ್ತೆ ನಿಮ್ಮಲ್ಲಿ? ಮೇಡಮ್ ಎಷ್ಟು ವೆರೈಟಿ ಇದೆ? ಮೇಡಮ್ ನಮ್ಮಲ್ಲಿ ಟೋಟಲ್ 50+ ವೆರೈಟೀಸ್ ಆಫ್ ತಂಬುಳಿ ಸಿಗುತ್ತೆ. 50+ ಸಿಗುತ್ತೆ ಮೇಡಮ್. ಡೈಲಿ 8 ವೆರೈಟಿ ಚೇಂಜ್ ಆಗುತ್ತೆ. ಡೈಲಿ 8 ವೆರೈಟಿ ಚೇಂಜ್ ಆಗುತ್ತೆ ಮೇಡಮ್. ಮೇಡಮ್ ತಂಬುಳಿಗಳೆಲ್ಲ ಹೆಲ್ತಿಗೆ ಬೆನಿಫಿಟ್ ಇರ್ತವೆ, ಮತ್ತೆ ಬಟರ್ ಮಿಲ್ಕ್ ಬೇಸ್ ಇರುತ್ತೆ ಮೇಡಮ್. ತಂಬುಳಿಗಳು ಬಟರ್ ಮಿಲ್ಕ್ ಬೇಸ್ ಇರುತ್ತೆ, ಅದಕ್ಕೆ ಹೆಲ್ತಿಗೆ ಬೆನಿಫಿಟ್ ಆಗುವಂತ ಲೀವ್ಸ್ ಗಳು, ರೂಟ್ಸ್ ಗಳನ್ನ ಆಡ್ ಮಾಡಿ ತಂಬುಳಿ ಮಾಡಿರ್ತೀವಿ ಮೇಡಮ್ ನಾವು. ಹೌದಾ? ಓಕೆ. ಇವತ್ತು 8 ವೆರೈಟಿ ಏನೇನಿದೆ ಅಂತ ಹೇಳಕ್ಕಾಗುತ್ತಾ? ಹಾ ಮೇಡಮ್, ಡಿಲ್ ಲೀವ್ಸ್ ಇದೆ, ಮತ್ತೆ ಬ್ರಾಹ್ಮಿ ಇದೆ, ಮೆಂತೆ ಸೊಪ್ಪು ಇದೆ, ಆಮ್ಲಾ ತಂಬುಳಿ ಇದೆ, ಮತ್ತೆ ಲೆಮನ್ ಗ್ರಾಸ್, ಮ್ಯಾಂಗೋ ಜಿಂಜರ್, ಮಲಬಾರ್ ಸ್ಪಿನಾಚ್, ಸ್ಪೆಷಲ್ ಟೆಂಡರ್ ಮ್ಯಾಂಗೋ. ಇವತ್ತು ಇರೋ 8 ವೆರೈಟಿ ತಂಬುಳಿಗಳು ಮೇಡಮ್. ಓಕೆ.
ನೋಡಿದ್ರಲ್ಲ ವೀಕ್ಷಕರೇ, ಇವರಲ್ಲಿ 50 ಹೆಚ್ಚಿನ ತಂಬುಳಿಗಳು ನಿಮ್ಗೆ ಇಲ್ಲಿ ಸಿಗುತ್ತೆ. ಇವರೇ ಹೇಳಿದ ಹಾಗೆ ಆಮ್ಲ ತಂಬುಳಿ ಇರ್ಬೋದು, ಅದು ನಿಮ್ಗೆ ವಿಟಮಿನ್ ಸಿ, ಕೂದಲಿಗೆ, ಅದಕ್ಕೆಲ್ಲದಕ್ಕೂ, ಕಣ್ಣಿಗೆ ಮತ್ತೆ ಸ್ಕಿನ್ಗೆ ತುಂಬಾ ಆರೋಗ್ಯಕರವಾದದ್ದು. ಪ್ರತಿ ದಿವಸ ಒಂದು ನಮ್ಮ ಸ್ಕಿನ್ನಿನ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಯಲ್ಲಿ ಇವರು ಮೆಂತ್ಯ ತಂಬುಳಿ ಕೂಡ ಇದೆ. ತುಂಬಾ ಅದು ಹೊಟ್ಟೆ ನೋವು ಇರ್ಬೋದು, ಅದೆಲ್ಲದಕ್ಕೂ ಕೂಡ ತುಂಬಾನೇ ಇದು ಯೂಸ್ ಆಗುತ್ತೆ. ಸೊ ಹೆಲ್ತ್ ಬೆನಿಫಿಟ್ಸ್ ಅಂತ ನೀವು ನೋಡಕ್ ಹೋದ್ರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಈ ತಂಬುಳಿಗಳಲ್ಲಿದೆ. ಹಾಗೆ ನೀವು ಬ್ರಾಹ್ಮಿ ತಂಬುಳಿ ನೋಡಿದ್ರಿ ಅಂದ್ರೆ ಒಂದು ಮೆಮೊರಿ ಪವರ್ ನ ನಾವು ಹೇಗೆ ಇನ್ಕ್ರೀಸ್ ಮಾಡ್ಕೊಂತೀವಿ ಅಂತ ಇವಾಗ ಸಾಕಷ್ಟು ಹೋಮಿಯೋಪತಿ ಡಾಕ್ಟರ್ಸ್ ಎಲ್ಲ ಕೂಡ ಬ್ರಾಹ್ಮಿನ ಸಜೆಸ್ಟ್ ಮಾಡ್ತಾರೆ. ಸೊ ಇಲ್ಲಿ ಬ್ರಾಹ್ಮಿ ತಂಬುಳಿ ಕೂಡ ನಿಮ್ಗೆ ಈಸಿಯಾಗಿ ಒಂದೇ ಅಂಗಡಿಯಲ್ಲಿ 50 ವೆರೈಟೀಸ್ ಆಫ್ ತಂಬುಳಿಗಳು ಸಿಗುತ್ತೆ. ಪ್ರತಿ ದಿವಸ 8 ವೆರೈಟಿಗಳು ಚೇಂಜ್ ಆಗ್ತಾ ಇರುತ್ತೆ. ಸೊ ನೀವು ಬಂದು ಒಂದೊಂದು ವೆರೈಟಿ ಕೂಡ ನೀವು ಸೇವಿಸಿ ಹೇಗಿದೆ ಅಂತ ನೀವು ನೋಡ್ಬೋದು. ಸೊ ಎಲ್ಲವೂ ಸಹ ನಮ್ಮ ಆರೋಗ್ಯಕ್ಕೆ ಅಷ್ಟು ಉತ್ತಮವಾದ ಒಂದು ತಂಬುಳಿಗಳನ್ನು ಇವರು ಇಲ್ಲಿ ಇಟ್ಟಿದ್ದಾರೆ. ಹಾಗೆ ನೀವು ಇಲ್ಲಿ ನೋಡ್ಬೋದು ಲೆಮನ್ ಗ್ರಾಸ್ ತಂಬುಳಿ ಇದೆ, ಹಾಗೆ ಮ್ಯಾಂಗೋ ಜಿಂಜರ್ ತಂಬುಳಿ ಇದೆ. ಸೊ ಇವೆಲ್ಲವೂ ನಮ್ಮ ಒಂದು ಪಚನ ಕ್ರಿಯೆಗೆ ತುಂಬ ಹೆಲ್ಪ್ ಮಾಡುತ್ತೆ. ಇನ್ನಷ್ಟು ನಮಗೆ ಡೈಜೆಷನ್ ಆಗಿರ್ಬೋದು, ಜೀರ್ಣಕ್ರಿಯೆ ಶಕ್ತಿ ಇನ್ನಷ್ಟು ಹೆಚ್ಚಿಸುತ್ತೆ. ವಿಷಯ ಏನು ಅಂತ ಹೇಳಿದ್ರೆ, ಈ ತಂಬುಳಿ ಮನೆ ಶುರು ಮಾಡಿದ್ದು ಒಂದು ಟೀಮ್. ಅವರು ಶಿವಮೊಗ್ಗ ಸಾಗರ ಸೈಡ್ ಅವರೇ. ಅವ್ರ ಪ್ರಶಾಂತ್ ಸರ್ ಅಂತ ಒಬ್ರು ಇದ್ದಾರೆ, ಕಾರ್ತಿಕ್ ಸರ್ ಅಂತ ಒಬ್ರು ಇದ್ದಾರೆ, ಮತ್ತೆ ಅವ್ರ ವೈಫ್ ಅನುಷಾ ಅವರು ಅಂತ ಇದ್ದಾರೆ. ಸೊ ಅವ್ರು 3 ಜನರು ಕೂತ್ಕೊಂಡು ಡಿಸ್ಕಸ್ ಮಾಡಿ ಇದನ್ನ ಹೆಂಗೆ ಮಾಡೋದು ಅಂತ. ಯಾಕೆಂದ್ರೆ ಅವ್ರು ಅಲ್ಲಿದ್ದು ಸೈಡಲ್ಲಿ ಇರೋದಕ್ಕೋಸ್ಕರ, ಸಾಗರ ಶಿವಮೊಗ್ಗ ಸೈಡಲ್ಲಿ ಇರೋದಕ್ಕೋಸ್ಕರ ಅವರು ಅದ್ರದ್ದು ಬೆನಿಫಿಟ್ಸ್ ಏನೇನಿದೆ, ಯಾಕಂದ್ರೆ ಮನೇಲಿ ಡೈಲಿ ಅದೇ ಮಾಡೋದಲ್ಲ, ಆ ಬೇಸಿಸ್ ಮೇಲೆ ಯಾಕೆ ನಾವು ಮೆಟ್ರೋಪಾಲಿಟನ್ ಸಿಟಿಗೆ ಯಾಕೆ ತೊಗೊಂಬರ್ಬಾರ್ದು ಅಂತ ಆ ಒಂದು ಬ್ರೈನ್ ಸ್ಟಾರ್ಮಿಂಗ್ ಮಾಡಿ ಅವ್ರು ಇಲ್ಲಿ ಬಂದು ಶುರು ಮಾಡಿದ್ರು. ಶುರು ಮಾಡಿ ಒಳ್ಳೆ ಚೆನ್ನಾಗಿ ಕ್ಲಿಕ್ ಆಯ್ತು. ಕ್ಲಿಕ್ ಆದ್ಮೇಲೆ ಅವ್ರು ಏನ್ ಮಾಡಿದ್ರು, ಫ್ರಾಂಚೈಸಿಗಳಿಗೆ ಕೊಟ್ರು. ಅಂದ್ರೆ ಎಲ್ಲರಿಗೂ ಕೊಡೋದಿಲ್ಲ, ಅದೇ ನೋಡ್ಕೊಂಡು, ಯಾಕಂದ್ರೆ ಅವ್ರ ಬ್ಯಾಕ್ ಗ್ರೌಂಡ್ ನೋಡಿ ಅವರು ಕರೆಕ್ಟ್ ಆಗಿ ಪ್ರಾಡಕ್ಟ್ಸ್ನೆಲ್ಲ ಕರೆಕ್ಟ್ ಆಗಿ ಮೂವ್ ಮಾಡ್ತಾರ, ಅವ್ರು ಅದನ್ನ ಮಾರ್ಕೆಟ್ ಮಾಡ್ತಾರ. ಯಾಕಂದ್ರೆ ಸುಮ್ನೆ ಮಾಡಿ ಇಟ್ಬಿಟ್ಟು ಯಾರು ಇಲ್ಲ ಅಂತ ನೋಡ್ಕೊಳಕ್ಕೆ ಆತರ ಇಲ್ಲ. ಅದಕ್ಕೆ ನೀಟಾಗಿ ನೋಡಿ ಯಾರು ಕೊಡ್ಬೇಕು ಅಂತವ್ರಿಗೆ ಕೊಡ್ತಾ ಇದಾರೆ. ಸೊ ಆ ಕಾನ್ಸೆಪ್ಟ್ ಮೇಲೆ ನಾವು ಈಗ ನೋಡಿ ವಿದ್ಯಾರಣ್ಯಪುರಕ್ಕೆ ಬಂದಿದ್ದೀವಿ. ಸೊ ಮಲ್ನಾಡಿಂದ ಬೆಂಗಳೂರಿಗೆ ಬಂದಿದೆ. ಅದೇ ಮೇಡಮ್, ಇದು ಬನಾನಾ ಸ್ಟೆಮ್ ಸಲಾಡ್ ಅಂತ. ಇದರಲ್ಲಿ ಮೇಡಮ್ ಬಾಳೆ ದಿಂಡಿಂದ ಮಾಡಿರ್ತೀವಿ. ಇದು ಬನಾನಾ ಸ್ಟೆಮ್ ಮೇಡಮ್ ಕಿಡ್ನಿ ಸ್ಟೋನ್ಗೆ ತುಂಬಾ ಒಳ್ಳೇದು. ಇದನ್ನ ಮೂಂಗ್ ದಾಲ್ ಇದನ್ನೆಲ್ಲ ಆಡ್ ಮಾಡಿ ಮಾಡಿರ್ತೀವಿ ಮೇಡಮ್. ಬಾಳೆ ದಿಂಡಿನ ಒಂದು ಸ್ಯಾಲೆಡ್ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ. ನಿಮಗೆ ಹುಳಿ ನಿಮಗೆ ಬಾಯಲ್ಲಿ ಸಿಗ್ತಾ ಇರುತ್ತೆ. ಹಾಗೆ ಬಾಳೆ ದಿಂಡಿನ ಫ್ಲೇವರ್ ಕೂಡ ಬರ್ತಾ ಇರುತ್ತೆ. ಅದ್ರ ಜೊತೆಯಲ್ಲಿ ಅವರು ಲೈಟಾಗಿ ಹಸಿಮೆಣಸಿನ್ಕಾಯಿ ಕೂಡ ಹೆಚ್ಚಾಕಿದ್ದಾರೆ. ಆ ಲೈಟ್ ಖಾರ ಕೂಡ ನಿಮಗೆ ನಾಲ್ಗೆಗೆ ಸಿಗ್ತಾ ಇರುತ್ತೆ. ಹಾಗೆ ಅವರು ಹೆಸರುಬೇಳೆ, ಕಾಯಿ ತುರಿ ಮತ್ತು ಕೊತ್ತಂಬರಿ ಇವೆಲ್ಲವೂ ಸಹ ಹಾಕಿ ಸ್ಯಾಲೆಡ್ ಮಾಡಿದ್ದಾರೆ. ತುಂಬ ರಿಫ್ರೆಶಿಂಗ್ ಆಗಿದೆ. ಬಾಯಿಗೆ ಅಂತೂ ತುಂಬ ಚಟ್ಪಟ ಆಗಿದೆ ವೀಕ್ಷಕರೇ. ಇದು ತುಂಬ ಅದ್ಭುತವಾಗಿದೆ. ಎಲ್ಲರೂ ಇದನ್ನು ಟ್ರೈ ಮಾಡಲೇಬೇಕು. ಅಷ್ಟು ಅದ್ಭುತವಾಗಿದೆ, ಚಟ್ಪಟ ಆಗಿದೆ. ನೋಡೋಕ್ಕೆ ಸಿಂಪಲ್ ಆಗಿದೆ, ಬಟ್ ನೀವು ಟೇಸ್ಟ್ ಮಾಡ್ತಾ ಇದ್ರೆ ನಿಮಗೆ ಅಷ್ಟು ಫ್ಲೇವರ್ ಇಂಗ್ರೀಡಿಯೆಂಟ್ಸು ಸಹ ನಿಮಗೆ ಆ ಟೇಸ್ಟ್ ನಿಮ್ಗೆ ನಾಲ್ಗೆ ಕೊಡುತ್ತೆ. ಹಾಗೆ ನಿಮಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಬಾಳೆ ದಿಂಡು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಆರೋಗ್ಯಕ್ಕೆ, ಹೊಟ್ಟೆ ಸಂಬಂಧಪಟ್ಟ ಒಂದು ಕಾಯಿಲೆಗಳಿಗೆ ತುಂಬ ಒಳ್ಳೆಯದು ಬಾಳೆ ದಿಂಡಿನ ಒಂದು ಸ್ಯಾಲೆಡ್. ಶುರು ಮಾಡಿದ್ವಿ, ರೆಸ್ಪಾನ್ಸ್ ಚೆನ್ನಾಗಿದೆ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ನಮ್ಮಲ್ಲೆಲ್ಲ ಕಂಪ್ಲೀಟ್ ವೆಜ್, ಎಲ್ಲ ಈ ತೆಂಗಿನೆಣ್ಣೆಲ್ಲ ಯೂಸ್ ಮಾಡೋದು. ಸೊ ಇದೇನಾಗತ್ತೆ, ಎಲ್ಲ ಕ್ಲೌಡ್ ಕಿಚನ್ ಅಂತ ಎಲ್ಲ ಕ್ಲೌಡ್ ಕಿಚನ್ಗಳು ಮಾಡ್ತಾರೆ ಎಲ್ಲ ಬೇರೆ 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 ಕಡೆ. ಬಟ್ ಇದು ಹಂಗಲ್ಲ, ಇದು ಸೆಂಟ್ರಲೈಸ್ಡ್ ಕಿಚನ್, ಒಂದೇ ಯೂನಿಟ್ ಬನಶಂಕರಿಲಿ ಇರೋದು. ಸೊ ಅವ್ರೇನ್ ಮಾಡ್ತಾರೆ, ಅಲ್ಲಿ ಮಾಡ್ಬಿಟ್ಟು ಎಲ್ಲ ಕಡೆ ಅವರು ಸಪ್ಲೈ ಮಾಡ್ತಾರೆ. ಸೊ ನೀವು ಯಾವ್ದೇ ತಂಬುಳಿ ಮನೆಗೆ ಹೋಗಿ, ವಿದ್ಯಾರಣ್ಯಪುರಗಾರು ಹೋಗಿ ಅಥವಾ JP ನಗರ್ಗಾರು ಹೋಗಿ, ಎಲ್ಲೇ ಹೋಗಿ, ಟೇಸ್ಟ್ ಒಂದೇ ಇರುತ್ತೆ. ಸೆಂಟ್ರಲೈಸ್ಡ್ ಆಗಿ ಬರುತ್ತೆ. ಟೇಸ್ಟ್ ಒಂದೇ ತರ ಇರುತ್ತೆ. ಈಗ ಬೆಂಗಳೂರು ಒಂದೊಂದು ಅಷ್ಟೇನು ದೂರ ಏನಿಲ್ಲ, ಇಲ್ಲಿಂದ ಎಲ್ಲಿಗೆ ಬೇಕಂದ್ರೆ ಹೋಗ್ಬೋದು. ಅಕಸ್ಮಾತ್ ನೀವು ಮಧ್ಯಾಹ್ನ ನೀವು ಈಗ ನಮ್ಮ ಮಲ್ಲೇಶ್ವರಂ ಓಪನ್ ಆಗಿದೆ, ಮಲ್ಲೇಶ್ವರಂ ಊಟ ಮಾಡಿ ನೀವು ಸಾಯಂಕಾಲ ಇಲ್ಲಿ ಊಟ ಮಾಡ್ಬೇಕು ಅನ್ಬೇಕಾರೆ ಅಲ್ಲಿನೂ ಇಲ್ಲಿನೂ ರುಚಿ ಒಂದೇ ಇರ್ಬೇಕು.
ಆ ಕಾನ್ಸೆಪ್ಟ್ ಅಲ್ಲಿ ಸೆಂಟ್ರಲೈಸ್ಡ್ ಕಿಚನ್ ಆಕ್ಚುಲಿ ಇಸ್ ಗುಡ್. ಮತ್ತೆ ಇನ್ನೊಂದು ಏನಂತಂದ್ರೆ ಓನ್ಲಿ ಥಿಂಗ್ ಇಸ್ ಟ್ರಾನ್ಸ್ಪೋರ್ಟೇಷನ್, ಬಟ್ ಅದು ನೀಟಾಗಿ ಹ್ಯಾಂಡಲ್ ಆಗಿದೆ, ಲಾಜಿಸ್ಟಿಕ್ಸ್ ಎಲ್ಲ ನೀಟಾಗಿ ಮಾಡಿದ್ದಾರೆ. ಮಾರ್ನಿಂಗ್ ಬೈ 9:30 ನಮಗೆಲ್ಲ ಐಟಮ್ ಸಿಕ್ಕಿಬಿಡುತ್ತೆ. ಸೊ ನಾವು ಇಲ್ಲಿ ಏನ್ ತಯಾರು ಮಾಡ್ತೀವಿ ಅಂತ ಹೇಳಿದ್ರೆ ಬರೀ ಸ್ಯಾಂಡ್ವಿಚ್ ಸಲಾಡ್ ಮಾತ್ರ ಮಾಡ್ತೀವಿ. ಇಲ್ಲೇ ತಯಾರು ಮಾಡ್ತೀವಿ. ಸರ್ ಇದು ಯಾವ ತರ ಸ್ಯಾಂಡ್ವಿಚ್ ಇದು? ಮೇಡಮ್ ಇದು ನಟ್ಸ್ ಅಂಡ್ ಬನಾನಾ ಸ್ಯಾಂಡ್ವಿಚ್. ಮೇಡಮ್ ಇದನ್ನು ನಾವು ಬ್ರೌನ್ ಬ್ರೆಡ್ ಇಂದ ಮಾಡ್ತೀವಿ, ಮತ್ತೆ ನಟ್ಸ್ ಮತ್ತೆ ಬನಾನಾನ ಹಾಕಿ ಮಾಡುವಂತ ಸ್ಯಾಂಡ್ವಿಚ್ ಇದು. ಮೇಡಮ್ ಇದು ಟೇಸ್ಟ್ ಅಷ್ಟೇ, ನಾವು ಬೇರೆ ಕಡೆ ಉಪಯೋಗಿಸುವಂತ ಇಂಗ್ರೀಡಿಯೆಂಟ್ಸ್ ಗಳನ್ನ ಯಾವ್ದನ್ನು ಉಪಯೋಗಿಸಲ್ಲ, ನಮ್ದೇ ಓನ್ ರೆಸಿಪಿ ಮೇಡಮ್ ಇದು. ಏನೇನ್ ಹಾಕಿರ್ತೀರಾ ಇದ್ರಲ್ಲಿ? ಮೇಡಮ್ ಇದರಲ್ಲಿ ಬನಾನಾ ಹಾಕಿರ್ತೀವಿ, ನಟ್ಸ್ ಹಾಕಿರ್ತೀವಿ, ಮತ್ತೆ ಹನಿ ಇರತ್ತೆ, ಹನಿ ಹಾಕಿ ಮಾಡ್ತೀವಿ. ಮೇಡಮ್ ಇದು ಮೇಲ್ಗಡೆ ಇರುವಂತದ್ದು ವಾಲ್ನಟ್ ಮೇಡಮ್, ಅದನ್ನ ಹಾಕ್ತಿವಿ. ಮತ್ತೆ ಮಕ್ಕಳಿಗೆ ನಟ್ಸ್ ಅಂಡ್ ಬನಾನಾ ಸ್ಯಾಂಡ್ವಿಚ್ ಅಂದ್ರೆ ತುಂಬಾ ಇಷ್ಟ ಮೇಡಮ್, ಅವರು ಜಾಸ್ತಿ ಇದನ್ನ ತಗೊಳ್ತಾರೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮೇಡಮ್. ಏನ್ ಹೆಸರು ಪುಟ್ಟ ನಿಂದು? ನನ್ನ ಹೆಸರು ಚಿರಾಗ್. ಏನು ಇವತ್ತು ಸ್ಯಾಂಡ್ವಿಚ್ ಟೇಸ್ಟ್ ಮಾಡ್ತಿದ್ಯಾ? ಹೇಗ್ ಅನ್ಸುತ್ತೆ ನಿಮ್ಗೆ ಈ ಸ್ಯಾಂಡ್ವಿಚ್ ಬಗ್ಗೆ? ಈ ಸ್ಯಾಂಡ್ವಿಚ್ ತುಂಬಾ ಟೇಸ್ಟಿಯಾಗಿದೆ. ಮತ್ತೆ ಈ ನಟ್ಸ್ ಎಲ್ಲ ತುಂಬಾ ಹಾಕಿದ್ದಾರೆ, ವಾಲ್ನಟ್ಸ್ ಎಲ್ಲ, ಮತ್ತೆ ಮೇಲೆ ವಾಲ್ನಟ್ಸ್ ತುರ್ದಿ ಹಾಕಿದ್ದಾರೆ, ಮತ್ತೆ ಬನಾನಾ ಫ್ಲೇವರ್ ಮತ್ತೆ ಹನಿ ಫ್ಲೇವರ್ ಸ್ವಲ್ಪ ಬರ್ತದೆ, ತುಂಬಾ ಟೇಸ್ಟಿಯಾಗಿದೆ. ಎಲ್ಲರೂ ಟ್ರೈ ಮಾಡಬೇಕು, ಬೆಸ್ಟ್ ಸ್ಯಾಂಡ್ವಿಚ್ ನಂಗೆ ಅನಿಸ್ತಾ ಇದೆ. ನೀನ್ ಟೇಸ್ಟ್ ಮಾಡಿದ್ಯಾ ಇದು? ಟೇಸ್ಟ್ ಮಾಡಿದ್ದೀನಿ, ತುಂಬಾ ಇಷ್ಟ ಆಗಿದೆ. ಯಾವಾಗೂ ತಿಂತೀಯಾ? ಹೌದು, ಯಾವಾಗ ಇಲ್ಲಿ ಬರ್ತೀನಿ ಒಂದೊಂದ್ಸತಿ ಟ್ರೈ ಮಾಡ್ತೀರಾ? ಓಕೆ, ಥ್ಯಾಂಕ್ ಯು. ಅದು ಬಿಟ್ರೆ ಬಾಕಿ ಎಲ್ಲ ನಮಗೆ ಅಲ್ಲಿಂದಾನೆ ಬರುತ್ತೆ. ಯಾವ ಒಂದು ಐಟಮ್ಸ್ ಅನ್ನು ನೀವು ಇಲ್ಲಿ ಪ್ರಿಪೇರ್ ಅಂದ್ರೆ ಯಾವ ಐಟಮ್ ಸಿಗುತ್ತೆ ನಿಮ್ಮ ಒಂದು ತಂಬುಳಿ ಮನೆ? ನಮ್ಮ ಇದು ಯೂಶಲಿ ಮಲ್ನಾಡ್ ಸ್ಟೈಲ್ ಅಲ್ಲಿ ಮಾಡಿರೋದು ಮೇಡಮ್. ಇದೇನು ಅಂತ ಹೇಳಿದ್ರೆ ನಮಗೆ ಇಲ್ಲಿ ಒತ್ತು ಶಾವಿಗೆ ಅಂತ ಹಿಡಿದು ಉಂಡೆ ಕಡುಬು, ಗಂಜಿ ಅನ್ನ, ಅದು ಹೊಸ ಕಾನ್ಸೆಪ್ಟ್. ಗಂಜಿ ಅನ್ನ ಎಲ್ಲಾರು ಮನೇಲೆ ಮಾಡ್ತಾರೆ, ಗಂಜಿ ಅನ್ನ ಹೋಟೆಲ್ ಅಲ್ಲಿ ಸಿಕ್ಕೋದು ಕಮ್ಮಿ. ಇಲ್ಲಿ ಯೂಶಲಿ ಮಲ್ನಾಡ್ ಸ್ಟೈಲ್ ಅಲ್ಲಿ ಎಲ್ಲ ರೆಸ್ಟೋರೆಂಟ್ಸ್ ಅಲ್ಲಿ ಸಿಗತ್ತೆ, ಬೆಂಗಳೂರಲ್ಲಿ ಗಂಜಿ ಅನ್ನ ಎಲ್ಲೂ ಸಿಗಲ್ಲ. ಅದು ಮತ್ತೆ ಪ್ಲೇಟ್ ಮೀಲ್ಸ್ ಇದೆ. ಪ್ಲೇಟ್ ಮೀಲ್ಸ್ ಸುಮಾರು ವೆರೈಟಿ ಇದೆ, ಕೋಸುಂಬರಿಂದ ಹಿಡಿದು ಪಲ್ಯ, ಉಪ್ಪಿನಕಾಯಿ, ನಮ್ಮ ಮೆಣಸು, ಮತ್ತೆ ರೈಸ್ ಬಗ್ಗೆ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ ಈ ರೈಸು ಅನ್ಪಾಲಿಶ್ಡ್ ರಾ ರೈಸ್ ಅಲ್ಲಿಂದಾನೆ ಬರೋದು, ಶಿವಮೊಗ್ಗ ಸಾಗರ ಸೈಡಿಂದಾನೆ ಬರೋದು. ಮೆದೆ ಮಗಳು ಅಂತೀವಿ ಆ ರೈಸ್ಗೆ. ಸೊ ಆ ರೈಸು ನಾವು ಸೇಲ್ಗೆ ಇಟ್ಟಿದ್ದೀವಿ. ಪರ್ ಕೆಜಿಗೆ 65 ರೂಪಾಯಿ. ಜನರಿಗೆ ಅದನ್ನು ಟ್ರೈ ಮಾಡಬಹುದು, ಅದು ಪರ್ಚೇಸ್ ಮಾಡಬಹುದು. ಇವರು ಇಲ್ಲಿ ಏನು ತಂಬುಳಿಗೆ ಬಳಸ್ತಾರೆ, ಮೀಲ್ಸ್ಗೆ ಏನು ರೈಸ್ ಅನ್ನು ಬಳಸ್ತಾರೆ, ಅದೇ ರೈಸ್ ಕೂಡ ಇಲ್ಲಿ ನೀವು ಖರೀದಿ ಕೂಡ ಮಾಡ್ಕೋಬಹುದು. ಇಲ್ಲಿ ನಿಮಗೆ ರೈಸ್ ಕೂಡ ಸಿಗುತ್ತೆ, ಮಲೆನಾಡಲ್ಲಿ ಬೆಳೆಯುವಂತಹ ಅನ್ಪಾಲಿಶ್ಡ್ ರೈಸ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಎಲ್ಲ ಟ್ರಾನ್ಸ್ಪರೆನ್ಸಿಯಾಗಿ ಎಲ್ಲ ಓಪನ್ ಆಗಿ ಜನರಿಗೆ ಏನ್ ಖುಷಿ ಅದನ್ನ ನಾವು ಸರ್ವ್ ಮಾಡ್ತಾ ಇದೀವಿ ಮೇಡಮ್. ಶೋರ್ ಸರ್, ನೀವು ಹೇಳ್ತಾ ಇದ್ರೆ ಎಲ್ಲ ಒಂದು ಡಿಶಸ್ ನ ನೋಡ್ಬೇಕು ಅಂತ ವೀಕ್ಷಕರಿಗೆ ತೋರಿಸ್ಬೇಕಂತ ತುಂಬಾ ಕುತೂಹಲ ಆಗ್ತಾ ಇದೆ. ಬನ್ನಿ ಡಿಶಸ್ ಏನೇನ್ ಮಾಡ್ತೀರಾ ಅಂತ ನೋಡೋಣ. ಥ್ಯಾಂಕ್ ಯು. ಸ್ಪ್ರೌಟ್ ಸಲಾಡ್ ಮೇಡಮ್. ಮೊಳಕೆ ಕಾಳುಗಳನ್ನ ಹಾಕಿ ಮಾಡಿರ್ತೀವಿ. ಇದನ್ನ ಮೇಡಮ್ ಒಂದು ಟೇಸ್ಟ್ ಮಾಡಿ. ಸೊ ಇದು ಮಿಕ್ಸ್ಡ್ ಸ್ಪ್ರೌಟ್ ಸಲಾಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕಾಯಿ ತುರಿ ಇದೆ, ಮತ್ತೆ ಕಡಲೆಕಾಳಿದೆ, ಹೆಸರು ಕಾಳಿದೆ, ಸೌತೆಕಾಯಿ ಸಹ ಹಾಕಿದ್ದಾರೆ, ಹಾಗೆ ಈರುಳ್ಳಿ, ಕ್ಯಾರೆಟ್, ಆಮೇಲೆ ಕಾಯಿ ತುರಿ. ಸೊ ಇಷ್ಟೆಲ್ಲ ಹಾಕಿ ಇವರು ಕೊಟ್ಟಿದ್ದಾರೆ. ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ. ಅದ್ರದ್ದೇ ಟೇಸ್ಟ್ ಬೇರೆ, ಇದ್ರದ್ದೇ ಟೇಸ್ಟ್ ಬೇರೆ ಆಗಿದೆ. ತುಂಬ ಚೆನ್ನಾಗಿದೆ. ನೀವು ಒಂದ್ಸರಿ ಬಂದು ಈ ಒಂದು ಕಾಳುಗಳ ಟೇಸ್ಟನ್ನು ನೀವು ಸವಿದಾಗ ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ ವೀಕ್ಷಕರೇ. ಫಸ್ಟ್ ಟೈಮಾ ಇಲ್ಲ ರೆಗ್ಯುಲರ್ ಆಗಿ ಬರ್ತೀರಾ? ನಾವು ಈಗಾಗಲೇ ಒಂದು 2-3 ಸತಿ ಬಂದಿದ್ದೀವಿ. ತಂಬುಳಿ ಅಂತ ಬೋರ್ಡ್ ಹಾಕಿದ ತಕ್ಷಣ ನಮಗೂ ಕ್ಯೂರಿಯಾಸಿಟಿ ಇತ್ತು, ಮತ್ತೆ ಏನೇನು ಸಿಗ್ಬೋದು ಅಂತ. ಬಟ್ ಆಮೇಲೆ ಬಂದು ನೋಡಿದಾದ್ಮೇಲೆ ಇದು ನಮ್ಮ ಕರ್ನಾಟಕದ ಸಾಗರದ ಕಡೆಯಿಂದ ಅಂದ ತಕ್ಷಣ ಇನ್ನೂ ಸ್ವಲ್ಪ ನಮಗೆ ಸ್ಟ್ರಾಂಗ್ ಬಿಲೀಫ್ ಬಂತು, ವಿ ಶುಡ್ ಟೇಸ್ಟ್ ಇಟ್ ಅಂತ. ಸೊ ಒಂದು 2-3 ಐಟಮ್ ಎಲ್ಲ ಟೇಸ್ಟ್ ಮಾಡಿದ್ವಿ. ಏನೇನು ಟೇಸ್ಟ್ ಮಾಡಿದ್ದೀರಾ ಇಲ್ಲಿ? ಫಸ್ಟ್ ಸ್ಯಾಂಡ್ವಿಚ್ ಟ್ರೈ ಮಾಡಿದ್ವಿ. ಯಾವ ಸ್ಯಾಂಡ್ವಿಚ್ ಸರ್? ಟೋಫು ಸ್ಯಾಂಡ್ವಿಚ್. ಟೋಫು, ಓಕೆ. ಅದು ತುಂಬ ಚೆನ್ನಾಗಿತ್ತು. ಹೊರಗಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಏನು ಕಲಬೆರಕೆ ಅಥವಾ ಎಕ್ಸ್ಟ್ರಾ ಕೆಮಿಕಲ್ಸ್ ಹಾಕಿರೋದು. ಆ್ಯಂಡ್ ಮೋರ್ ಓವರ್ ನಾವು ಹೊರಗಡೆ ತಿಂದಿದ ತಕ್ಷಣ ನಮಗೆ ಅಸಿಡಿಟಿ ಫೀಲ್ ಆಗುತ್ತೆ. ಆ್ಯಂಡ್ ಇಲ್ಲಿ ಸೂಪ್ ಅದು ಕಷಾಯ ಕುಡಿದ್ರು, ತುಂಬ ಚೆನ್ನಾಗಿತ್ತು ಅದು ಕಷಾಯ. ಸೊ ಅದಕ್ಕೆ ನಾವು ಇವತ್ತು ಮನೆಯಲ್ಲಿ ತಿಂದ ಫೀಲೇ ಬರುತ್ತೆ. ಆ್ಯಂಡ್ ಮೋರ್ ಓವರ್ ಇವತ್ತು
ಇಲ್ಲಿ ಊಟ ಟ್ರೈ ಮಾಡೋಣ ಅಂತ ಪಾರ್ಸಲ್ ತೊಗೊಂಡು ಬಂದಿದ್ದೀವಿ. ಓಕೆ. ಆ್ಯಂಡ್ ಇಟ್ಸ್ ವೆರಿ ಗುಡ್. ಇದು ಮನೇಲಿ ಮಾಡಿದಷ್ಟೇ ರುಚಿ ಮತ್ತು ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಎವ್ರಿಬಡಿ ಶುಡ್ ಟ್ರೈ ಆ್ಯಂಡ್ ಕೀಪ್ ಕಮಿಂಗ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.